ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ, ನಿಮ್ಮ ಜಾತಕದಲ್ಲಿ ಸೆಕೆಂಡ್ ಹೌಸಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಅದು ಯಾವ ಥರ ಎಲ್ಲ ಒಂದು ನಿಮಗೆ ಫಲ ಕೊಡ್ತದೆ, ಯಾವ ಥರ ಎಲ್ಲ ಒಂದು ರಿಸಲ್ಟ್ ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎರಡನೇ ಮನೆಯಲ್ಲಿ ಮಂಗಳ ಗ್ರಹ. ಎರಡನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಎರಡನೇ ಮನೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇದು ನೀವು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ಹೇಳಿದ್ರೆ ಇದು ಒಂದನೇ ಮನೆ, ಇಲ್ಲಿಂದ ಎರಡನೇ ಮನೆ, ಇದು ಎರಡನೇ ಮನೆ ಆಗುತ್ತೆ. ಉದಾಹರಣೆಗೆ ಇದು ಲಗ್ನ ಅಂತ ಹೇಳಿದರೆ ಇದು ಒಂದನೇ ಮನೆ ಆದರೆ ಇದು ಎರಡನೇ ಮನೆ, ಹೀಗೆ. ಇದು ಲಗ್ನ ಆದರೆ ಇದು ಒಂದನೇ ಮನೆ, ಇದು ಎರಡನೇ ಮನೆ, ಈ ಥರ. ಎರಡನೇ ಮನೆಯಲ್ಲಿ ಮಂಗಳ ಗ್ರಹ ಇರಬೇಕು. ಈ ಥರ ಇದ್ರೆ ಏನು ಫಲ ಸಿಗ್ತಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎರಡನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು ಎರಡನೇ ಮನೆ, ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ಅವರಿಗೆ ಅತ್ತೆ ಮಾವನ ಕಡೆಯಿಂದ ಲಾಭ ಆಗ್ಬೋದು. ಮದುವೆ ನಂತರ ಆಫ್ಟರ್ ಮ್ಯಾರೇಜ್, ಮದುವೆ ಆದಮೇಲೆ ಅತ್ತೆ ಮಾವನ ಕಡೆಯಿಂದ ಲಾಭ ಆಗ್ಬೋದು. ಮತ್ತು ಮಾತು ನೇರ ಇರ್ತದೆ ಅವ್ರದ್ದು, ಮಾತು ನೇರವಾದ ಮಾತು, ಮತ್ತು ಕಟುವಾಗಿ ಮಾತಾಡ್ತಾರೆ ಅವರು. ತುಂಬ ಒಂದು ಕಟುವಾದ ಮಾತು, ಸ್ಟ್ರೈಟ್ ಫಾರ್ವರ್ಡ್, ಯಾವುದನ್ನು ಇಟ್ಕೊಳ್ಳೋದು ನೇರವಾಗಿ ಇದು ಬಿಟ್ಟ ಬಾಣದಂತೆ ಮಾತಾಡ್ತಾರೆ ಅವರು. ಎರಡನೇ ಮನೆಯಲ್ಲಿ ಮಂಗಳಿದ್ರೆ ತುಂಬ ಕಟುವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಸ್ಟ್ರೈಟ್ ಫಾರ್ವರ್ಡ್ ಮಾತಲ್ಲೇ, ಮತ್ತು ಇವರು ಮಾತಲ್ಲೇ ಶತ್ರುಗಳನ್ನು ಹುಟ್ಟು ಹಾಕೋತಾರೆ. ಯಾಕಂದರೆ ಇವರ ಮಾತು ಅಷ್ಟೊಂದು ನೇರ ಮತ್ತು ನಿಷ್ಠುರವಾಗಿರ್ತದೆ ಎರಡನೇ ಮನೆಯಲ್ಲಿ ಮಂಗಳಿದ್ದರೆ. ಈ ಕಾರಣ ಮಾತಲ್ಲೇ ಶತ್ರುಗಳನ್ನು ಹುಟ್ಟು ಹಾಕೋತಾರೆ. ಮತ್ತು ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ. ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಆರ್ಥಿಕ ಸ್ಥಿತಿ, ಫೈನಾನ್ಸಿಯಲ್ ಆಗಿ ತುಂಬ ಚೆನ್ನಾಗಿರ್ತಾರೆ, ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ. ಮತ್ತು ಖರ್ಚು ಕೂಡ ಹೆಚ್ಚಾಗುತ್ತೆ, ಇವ್ರದ್ದು ಖರ್ಚು ಕೂಡ ಸಿಕ್ಕಾಪಟ್ಟೆ ಮಾಡ್ತಾರೆ. ಮತ್ತು ಸ್ವೀಟ್ ಅಂದ್ರೆ ಇಷ್ಟ ಇವರಿಗೆ. ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಈ ಖಾರ ಪದಾರ್ಥ, ಮಸಾಲ ಪದಾರ್ಥ ಮತ್ತು ಸ್ವೀಟು ತುಂಬ ಇಷ್ಟಪಡ್ತಾರೆ ಇವರು. ಮತ್ತು ನಾನ್ ವೆಜ್ ಕೂಡ ಇಷ್ಟಪಡ್ತಾರೆ. ಒಂದು ವೇಳೆ ನಾನ್ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ ಕೂಡ ತುಂಬ ಇಷ್ಟ. ಅದರಲ್ಲೂ ಕೂಡ ತುಂಬ ಖಾರವಾಗಿರಬೇಕು ಇವರಿಗೆ ಫುಡ್ಡಲ್ಲಿ. ಮತ್ತು ಹಠಮಾರಿತನ ಇರ್ತದೆ. ಹಠಮಾರಿತನ, ಸ್ವತಂತ್ರ ಪ್ರವೃತ್ತಿ ಇರ್ತದೆ. ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಸ್ವತಂತ್ರ ಪ್ರವೃತ್ತಿ ಇರ್ತದೆ, ಮತ್ತು ಹಠಮಾರಿತನ ಇರ್ತದೆ. ಮತ್ತು ಆಹಾರದ ಬಗ್ಗೆ ವಿಶೇಷ ಕಾಳಜಿ. ಇವರಿಗೆ ಬೇರೆ ಬೇರೆ ವೆರೈಟಿ ಫುಡ್ ಆಗಬೇಕು, ವೆರೈಟಿ ಆಹಾರ ಆಗಬೇಕು. ಮತ್ತು ಫ್ಯಾಮಿಲಿ ಜೊತೆ ಭಿನ್ನಾಭಿಪ್ರಾಯ ಇರ್ತದೆ ಇವರಿಗೆ. ಎರಡನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಕುಟುಂಬ ಜೊತೆ ತುಂಬ ಭಿನ್ನಾಭಿಪ್ರಾಯ ಇರ್ತದೆ. ಅಲ್ಲಿ ಏನಾದರೂ ಜಗಳ ಮಾಡ್ಕೊತಿರ್ತಾರೆ ಅವರು. ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಎಷ್ಟು ಚೆನ್ನಾಗಿದ್ರೂ ಕೂಡ ಏನಾದರೂ ಕುಟುಂಬದ ಸದಸ್ಯರ ಜೊತೆ ಏನಾದರೂ ಭಿನ್ನಾಭಿಪ್ರಾಯ ಆಗ್ತಾಯಿರ್ತದೆ. ಬಟ್ ಫ್ಯಾಮಿಲಿ ಚೆನ್ನಾಗಿರ್ತದೆ ಇವ್ರದ್ದು. ಫ್ಯಾಮಿಲಿ ಬಗ್ಗೆ ಲವ್ ಕೇರಿಂಗ್ ಇರ್ತದೆ. ಬಟ್ ಫ್ಯಾಮಿಲಿಯಲ್ಲಿ ಜಗಳಗಂತೂ ಆಗೇ ಇರ್ತದೆ. ಮತ್ತು ಇವರ ಮಾತು, ಎರಡನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಇವರ ಮಾತು ಬೇರೆಯವರನ್ನು ನೋಯಿಸುವ ಹಾಗಿರ್ತದೆ. ಅಂದರೆ ಇವರಿಗೆ ಉದ್ದೇಶಪೂರ್ವಕವಾಗಿ ಆ ಥರ ಇರಲ್ಲ, ಬಟ್ ಇವರ ಮಾತು ಆ ಥರ ಇರ್ತದೆ, ಬೇರೆಯವರನ್ನು ನೋಯಿಸೋ ಥರ ಇರ್ತದೆ ಇವರ ಒಂದು ಮಾತು. ಮತ್ತು ಇವರಿಗೆ ಫೈನಾನ್ಷಿಯಲಾಗಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಇವರ ಲುಕ್, ಇವರ ಮುಖ ಕೂಡ ತುಂಬ ಚೆನ್ನಾಗಿರ್ತದೆ. ಇವರ ಒಂದು ಫೇಸ್ ಕೂಡ ತುಂಬ ಒಂದು ಚೆನ್ನಾಗಿರ್ತದೆ. ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಮುಖ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ, ಬ್ರೈಟ್ ಆಗಿರ್ತದೆ ಎರಡನೇ ಮನೆಯಲ್ಲಿ ಮಂಗಳಿದ್ದರೆ. ಇದು ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಮಂಗಳಿದ್ದರೆ ಕೊಡುವಂಥ ಒಂದು ಫಲಗಳು. ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಮಂಗಳಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಇದು ನಿಖರವಾದ ಪ್ರೊಡಕ್ಷನ್. ಇದು ನಾನು ಏನೆಲ್ಲ ಹೇಳಿದ್ದೇನೋ ಅದೆಲ್ಲ ನಿಖರವಾದ ಪ್ರೊಡಕ್ಷನ್. ಇದು ನಿಮಗೆ ಸಿಗ್ತದೆ. ನಿಮಗೆ ಜಾತಕ ಸಿಸ್ಟಮ್ ಆಗಬೇಕಂತ ನಮ್ಮದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ 70 906 37 934 ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೀನಿ. ಅಷ್ಟರಲ್ಲಿ ಬೇರೆ ನಮಸ್ಕಾರ.